ಮನೆಯಿಂದ ಬಾಗ್ನ ತೊಗೊಂಬಂದಿದ್ದಾರೆ. ಸೊ ಮಮ್ಮಿ ನನಗೆ ಇವತ್ತು ಬಾಗ್ನ ಕೊಡ್ತಾ ಇದ್ದಾರೆ. ಯಾಕೆಂದರೆ ವರ್ಷನೂ ಅಷ್ಟೇ ಮಮ್ಮಿ ನನಗೆ ಬಾಗ್ನ ಅಂತೂ ಮಿಸ್ಸೇ ಮಾಡಲ್ಲ. ಪ್ರತಿ ವರ್ಷವೂ ಅವ್ರ ಕೈಲಾದಷ್ಟು ಮಮ್ಮಿ ಫಸ್ಟು ಅರ್ಶಿನ ಕುಂಕುಮ ಇಕ್ಬೇಕಾಯಿತು. ಕಟ್ ಮಾಡ್ಬಿಟ್ಟು ಹತ್ರ ಬಾಲಿ ಕುಟುಂಬದವ್ರೆ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ನನಗೆ ಇವತ್ತು ನಮ್ಮ ತವ್ರ ಮನೆಯಿಂದ ಬಾಗ್ನ ಬಂದಿದೆ. ಮಮ್ಮಿ ನನಗೆ ಬಾಗ್ನ ತೊಗೊಂಬಂದು ಕೊಡ್ತಾ ಇದ್ದಾರೆ. ವರ್ಷನೂ ಅಷ್ಟೇ ಮಮ್ಮಿ ಅವರ ಕೈಲಾಗಿರೋ ಅಷ್ಟು ಒಂದು ದುಡ್ಡಿಟ್ಟು ಆ ಒಂದು ಬಾಗಿನ ಮರದ ಬಾಗಿನ ಕೊಡ್ತೀವಿ ನಮ್ಮ ಒಂದು ಕ್ಯಾಸ್ಟಲ್ಲೇ, ಲಿಂಗಾಯತರ ಕ್ಯಾಸ್ಟಲ್ಲೇ. ಸೊ ಹಾಗಾಗಿ ಅದಕ್ಕೊಂದು ಹೊಸ್ದಾಗಿ ಒಂದು ಜೊತೆ ಮೊರ ಎಲ್ಲ ತೊಗೊಂಬಂದು ಅಮ್ಮ ಬಾಗ್ನ ಕೊಡ್ತಾರೆ. ಈ ಸಲಿನೂ ಕೂಡ ಅಮ್ಮ ಬಾಗ್ನ ಕೊಡಕ್ಕೆ ಬಂದಿದ್ದಾರೆ. ಸೊ ನನ್ನ ತವ್ರ ಮನೆಯಿಂದ ಬಾಗ್ನ ಬರ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಸೊ ಮಮ್ಮಿ ಇವಾಗ ನನಗೆ ಅರಿಶಿನ ಕುಂಕುಮ ಇಟ್ಟು ಬಾಗ್ನ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತಲ್ವಾ ತವ್ರ ಮನೆ ಬಾಗ್ನ ಬಂದರೆ ಹೆಣ್ಮಕ್ಳಿಗೆ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ತವ್ರ ಮನೆ ಅಂದಿದ ತಕ್ಷಣ ತಂದೆ ತಾಯಿ ಎಲ್ಲ ನೆನಪಾಗ್ತೀವಿ. ಸೊ ನೆನಪಾಗ್ಬೇಕಾದ್ರೆ ನಮಗೆ ಮೊದಲಾಗಿ ನಮಗೆ ಈ ಗೌರಿ ಗಣೇಶ ಹಬ್ಬ ಬಂದರೆ ನಮಗೆ ಫಸ್ಟ್ ಖುಷಿ ಆಗೋದೆ ಮೊಟ್ಟಲಿನ ಮನೆ ಗೌರಿ ಗಣೇಶ ಹಬ್ಬ ಬಂದರೆ ನಮ್ಗೆ ಮೊದಲನೇದಾಗಿ ಖುಷಿ ಆಗೋದೆ ನಮಗೆ ಈ ತಾಯಿ ಮನೆ ಬಾಗ್ನ ಅಲ್ವಾ. ಸೊ ಇವತ್ತಂತೂ ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಅಮ್ಮ ಬಾಗ್ನ ಕೊಡ್ತಾ ಇದ್ದಾರೆ. ಬರೋದು ಮಾಡು ಫಸ್ಟ್. ಆ ಕಡೆಯಿಂದ ಬಾ, ಇಲ್ಲಿಂದ ಬಾ ನೀನು. ಸೊ ನೋಡಿ ಮಮ್ಮಿ ನನಗೆ ಬಾಗಿನ ಸಮೇತ ತೊಗೊಂಬಂದಿದ್ದಾರೆ. 2-3 ಕಾಯಿ ಮತ್ತು ಅರಿಶಿನ ಕುಂಕುಮ ವಿಲೇದೆಲೆ ಅದ್ರ ಜೊತೆ. ಸೊ ನನಗೆ ಬಳೆಗೆ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಮಮ್ಮಿ ಇಲ್ಲಿ ದುಡ್ಡು ಕೂಡ ಇಟ್ಟಿದ್ದಾರೆ. ಹಾಗೆ ನಮಗೆ ಏನೊಂದು ಸ್ಪೆಷಲ್ ಅಂದರೆ ಈ ಒಂದು ಬಳೆ ಬಿಚ್ಚಾಲೆ ಇಲ್ಲಿಟ್ಟಿದ್ದೀರಾ ಮಮ್ಮಿ? ಬಳೆ ಹಾಂ. ಸೊ ನೋಡಿ ಈ ಒಂದು ಬಳೆ ಬಿಚ್ಚಾಲೆ ಇಲ್ಲ ಗೌರಿ ಹಬ್ಬ ಮಾಡೋದೇ ಇಲ್ಲ. ಸೊ ಈ ಒಂದು ಬಳೆ ಬಿಚ್ಚಾಲೆ ಕೂಡ ಇಟ್ಟಿದ್ದಾರೆ. ಅದ್ರ ಜೊತೆ ಮಮ್ಮಿ ಬಂದು ಒಂದು ಮೈಸೂರು ಸಿಲ್ಕ್ ಸೀರೆ ಕೂಡ ತೊಗೊಂಬಂದಿದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಾನು ಬಂದು ಇನ್ಸ್ಟಾಗ್ರಾಮಲ್ಲೇ ತುಂಬ ಜನಕ್ಕೆ ಬಾಗಿನ ಕಳಿಸ್ದೆ. ಸೊ ನನಗೆ ನನ್ನ ತವ್ರ ಮನೆ ಬಾಗಿನ ಬರ್ತದೆ, ಅದು ತುಂಬಾ ಖುಷಿ ಆಗ್ತಾಯಿತ್ತು ಇವತ್ತು. ಸೊ ಮಮ್ಮಿ ಬಾಗಿನ ಕೊಡ್ತಾ ಇದ್ದಾರೆ ಇವತ್ತು ನನಗೆ. ಸೊ ಇದು ಬಂದು ತವ್ರ ಮನೆ ಬಾಗಿನ, ತುಂಬಾ ಖುಷಿಯಾದ ಬಾಗಿನ. ಮಮ್ಮಿ ಹಾಗೆ ನಿಂತ್ಕೊ, ಇಲ್ಲಿ ಕಟ್ ಮಾಡಿ ಪಾಸ್ ಮಾಡಿ. ಸೊ ನೋಡಿ ಇರೋವರೆಗೂ ತವ್ರ ಮನೆ ಬಾಗಿನ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನನಗೆ ನಮ್ಮ ಮಮ್ಮಿ ಇರೋವರೆಗೂ ನಮ್ಮ ತವ್ರ ಮನೆ ಬಾಗಿನ ಬರ್ತದೆ, ಅರಿಶಿನ ಕುಂಕುಮ ಬರ್ತದೆ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಇನ್ನೇನು ಖುಷಿ ಇದೆ ಹೇಳಿ? ತವ್ರ ಮನೆಯಿಂದ ಒಂದು ಬೆಟ್ಟು ಕುಂಕುಮ ಒಂದು ಅರಿಶಿನ ಕೊಟ್ಟರೆ ನಿಜವಾಗ್ಲೂ ಅದು ಎಷ್ಟು ಖುಷಿ ಆಗುತ್ತಲ್ವಾ? ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಬಂದು ನನಗೆ ನನ್ನ ಮನೆ ಬಾಗಿನ ಕಳಿಸ್ಬೇಕಾದ್ರೆ ತುಂಬ ಜನ ಹೇಳ್ತಾಯಿದ್ರು, ಮೇಡಮ್ ನನಗೆ ತಂದೆ ತಾಯಿ ಇಲ್ಲ, ಅಣ್ಣ ಬಾಗಿನ ಕೊಟ್ಟಿಲ್ಲ ಅಂತ. ಸೊ ನಾನು ಹಾಗಾಗಿ ಆ ಒಂದು ಅಡ್ರೆಸ್ನ ಪಿಕ್ ಮಾಡಿ ಒಂದು 5 ಜನಕ್ಕೆ ಕೂಡ ನಾನು ಸ್ಪೆಷಲಾಗಿ ಅವ್ರಿಗೂ ಕೂಡ ಬಾಗಿನ ಕಳಿಸ್ತಾ ಇದ್ದೀನಿ. ಯಾಕಂದರೆ ತಂದೆ ತಾಯಿ ಇಲ್ಲ ಅನ್ನೋ ನೋವು ತುಂಬಾ ಇರುತ್ತೆ ತುಂಬ ಜನ ಹೇಳಿದಾಗ. ಸೊ ಹಾಗಾಗಿ ನನ್ನ ಕಡೆಯಿಂದ ನನಗೆ ಏಕೆ ತುಂಬ ಜನ ಕೊಡೋಕ್ಕೆ ಶಕ್ತಿ ಇಲ್ಲ. 5 ಜನಕ್ಕೆ ಯಾರು ನನ್ನ ಒಂದು ಕಮೆಂಟಲ್ಲೇ ತಂದೆ ತಾಯಿ ಇಲ್ಲ ನನಗೆ ಅರಿಶಿನ ಕುಂಕುಮ ಕಳಿಸಿ ಅಂತ ಹೇಳಿದಾರಲ್ಲ, ಅವರು ಕಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮನೇಲೂ ಕೂಡ ನಿಮ್ಮ ತಾಯಿ ಬಾಗಿನ ಕಳಿಸಿದ್ದಾರೆ ಅಂದರೆ ಸೊ ನನ್ನ ಜೊತೆ ಆ ಒಂದು ಕಮೆಂಟೆಲ್ಲ ಶೇರ್ ಮಾಡ್ಕೋಬೋದು. ಸೊ ನನಗಂತೂ ಇವತ್ತು ತುಂಬಾ ಹ್ಯಾಪಿಯಾಗಿದೆ. ಅಮ್ಮ ಮನೆ ಬಾಗಿನ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಈ ಒಂದು ಬಾಗಿನ ಕೊಟ್ಟಿದ್ದಕ್ಕೆ. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳ್ತಾ? ಯಾಕೆಂದರೆ ನನಗೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲೇ ತುಂಬ ಜನ ಹಾಕಿದ್ರು, ಮೇಡಮ್ ನಮ್ಮನೆಲ್ಲ ಅಪ್ಪ ಅಮ್ಮ ಇಲ್ಲ, ನನಗೆ ಯಾರು ಬಾಗಿನ ಕೊಡ್ತಾ ಇಲ್ಲ, ನಮ್ಮ ಅಣ್ಣ ಬಾಗಿನ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಆ ಅಡ್ರೆಸ್ನೆಲ್ಲ ನೋಡಿ ನಾನು ಒಂದು 5 ಜನಕ್ಕೆ ನಾನು ನನ್ನ ಕಡೆಯಿಂದ ಬಾಗಿನ ಕಳಿಸಿದ್ದೀನಿ. ಇವತ್ತು ನೀನು ನಿಮ್ಮನೆ ಬಾಗಿನ ಕೊಟ್ಟಿದ್ದೆ, ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಆದರೆ ಆ ಥರ ಒಂದು ಮೆಸೇಜ್ ಆಗ್ತಾರಲ್ವಾ? ಸೊ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ? ನಾನು ನನ್ನ ಜೀವ ಇರೋವರೆಗೂ ನನ್ನ ಮಗಳಿಗೆ ಅರಿಶಿನ ಕುಂಕುಮ ನಾನು ಯಾವತ್ತೂ ತಪ್ಪಿಸಲ್ಲ. ನನ್ನ ಕೈಲಾಗಿದ್ದು ನಾನು ತಂದು ನನ್ನ ಮಗಳಿಗೆ ಕೊಡ್ತೀನಿ. ನನಗೆ ಅದೇ ಖುಷಿ ನನಗೆ. ಸೊ ಸಾಕಲ್ವಾ? ಸೊ ತವ್ರ ಮನೆಯಿಂದ ನಮ್ಗೆ ಇಷ್ಟು ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವಾ? ಸೊ ಗಂಡ ಎಷ್ಟೇ ದುಡಿಬೋದು ರೀ, ನಾವು ಬಿಸ್ನೆಸ್ ಮಾಡ್ಬೋದು, ನಾವು ಎಷ್ಟೇ ದುಡಿಬೋದು, ಸೊ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸೊ ತಾಯಿ ಮನೆ ಬಾಗಿನ ಅರಿಶಿನ ಕುಂಕುಮದ ಮುಂದೆ ಯಾವುದೂ ಇಲ್ಲ ಅನ್ಕೊತೀರಿ. ಸೊ ಇದಕ್ಕಿರೋ ಒಂದು ಶಕ್ತಿ, ಒಂದು ಬಲ. ಯಾಕಂದರೆ ಅರಿಶಿನ ಕುಂಕುಮ ಅನ್ನೋದು ಮುತ್ತೈದೆ ಸಂಕೇತ. ಸೊ ಈ ಮುತ್ತೈದೆ ಸಂಕೇತ ಆಗಿರೋದನ್ನ ತಂದೆ ತಾಯಿ ಮನೆಯಿಂದ ಆಶೀರ್ವಾದ ಮಾಡಿ ಬಂದರೆ ಅದೇ ತುಂಬ ಖುಷಿ ಅನ್ಸುತ್ತೆ. ಹಾಗೆ ನನಗೆ ಇವತ್ತು ಇನ್ನೊಂದು ಸ್ಪೆಷಲ್ ಬಾಗಿನ ಕೂಡ ಬಂದಿದೆ. ಸೊ ಆ ಬಾಗಿನ ಯಾವುದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಕಟ್ ಮಾಡಕ ನಮ್ಮ ಒಂದು ಬೀಗರು ಲೇಪಕ್ಕ ಅವರು ನನಗೆ ಇವತ್ತು ಅವರ ಕಡೆಯಿಂದ ನಮ್ಮ ಅಣ್ಣ ಬಂದಿದ್ರು, ಅಣ್ಣನ ಕೈಯಲ್ಲಿ ಮೊಡ್ಲಕ್ಕೆ ಕಳಿಸಿದ್ದಾರೆ. ಪುಷ್ಪ ನೀನು ನನ್ನ ಅಕ್ಕ ಅಂತ್ಯ. ಸೊ ನನ್ನ ತಂಗಿಗೂ ಕೂಡ ನಾನು ಬಾಗಿನ ಕೊಡಬೇಕು ಅಂದ್ಕೊಂಡು ಈ ಸಲ ನನಗೆ ಬಾಗಿನ ಕಳಿಸಿದ್ದಾರೆ. ಏನೇನು ಕಳಿಸಿದ್ದಾರೆ ಬನ್ನಿ ತೋರಿಸ್ತೀನಿ. ನೋಡಿರಿ, ಮೊದಲನೇದಾಗಿ ಇಲ್ಲಿ ಬಂದು ನನಗೆ ಬಳೆ ಕಳಿಸಿದ್ದಾರೆ. ನೋಡಿರಿ, ಬಳೆ ಕಳಿಸಿದ್ದಾರೆ. ಹಾಗೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಕಳಿಸಿದ್ದಾರೆ. ಹಾಗೆ ಬಂದು ಇಲ್ಲಿ ಈ ಒಂದು
ಮೊಡಲಕ್ಕಿಗಿಡುವಂಥ ಒಂದು ಕರಿಮಣಿ ಬಿಚ್ಚಾಲೆ, ಅರಿಶಿನ ಕುಂಕುಮ, ಸೊ ಇದನ್ನು ಕಳಿಸಿದ್ದಾರೆ. ಅದ್ರ ಜೊತೆಗೆ ನೋಡಿ ನನಗೆ ಮಲ್ಲಿಗೆ ಹೂ ಕಳಿಸಿದ್ದಾರೆ. ಹಾಗೆ ನೋಡಿರಿ ಮುತ್ತೈದೆಗೆ ತುಂಬಾ ಒಂದು ಸಂಕೇತವಾಗಿರುವ ಒಂದು ಅರಿಶಿನ ಕುಂಕುಮ, ಮತ್ತು ಇಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಕೂಡ ಇಟ್ಟಿದ್ದಾರೆ. ಹಾಗೆ ಬಂದು ಇಲ್ಲಿ ಮೊಡ್ಲಕ್ಕಿ ಕೊಟ್ಟಿದ್ದಾರೆ. ಹಾಗೆ ನೋಡಿರಿ ಇಲ್ಲಿ ಬೆಲ್ಲ, ಕೊಬ್ಬರಿ ಬಟ್ಲು, ಹಣ್ಣುಗಳು, ಹಾಗೆ ವಿಲದೆಲೆ ಇಷ್ಟು ಕಳಿಸಿದ್ದಾರೆ ನನಗೆ ಲೇಪಕ್ಕ. ಸೊ ಲೇಪಕ್ಕಂಗೆ ನಾನು ಇಲ್ಲಿಂದನೇ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೀಗರು ಅಂತ ಅಂದಾಗ ಬೀಗರು ಕೊಡಲೇಬೇಕು ಅನ್ನೋದು ಎಲ್ಲೂ ಪದ್ಧತಿ ಇಲ್ಲ. ಆದರೆ ಲೇಪಕ್ಕ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ. ಸೊ ಅವ್ರ ಕಡೆಯಿಂದನೂ ನನಗೆ ಈ ಸಲ ಬಾಗ್ನ ಬಂದಿದೆ. ಈ ಸಲ ನನಗೆ 2 ಬಾಗ್ನ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ನನ್ನ ಒಂದು ಈ ಖುಷಿನ ನಾನು ನಿಮ್ಮ ಜೊತೆ ಕೂಡ ಹಂಚ್ಕೊತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಸೊ ಅಮ್ಮ ಬಂದು ಬಾಗ್ನ ಕೊಟ್ಟರು, ಮತ್ತು ಲೇಪಕ್ಕನ ಬಾಗ್ನ ಈ ಸಲ 2 ಬಾಗ್ನ ಬಂದಿದೆ. ಸೊ ನಿಮ್ಮ ಒಂದು ಪ್ರೀತಿಯ ಕಮೆಂಟ್ ಸೊ ತಿಳಿಸಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.